ತೇಜಸ್ ನಮ್ಮ ಕ್ಲೋಸ್ ಫ್ರೆಂಡ್. ಇಷ್ಟು ಬೇಗ ಅವನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಗ್ರೂಪಲ್ಲೂ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ಏನೇ ಆದರೂ ಎಲ್ಲರೂ ಅವನನ್ನು ಕಾಡಿಸಿ ರೇಗಿಸ್ತಾ ಇರ್ತಾನೆ. ನಮ್ಮ ಗ್ರೂಪಲ್ಲಿ ತೇಜಸ್ ಒಂಥರ ಹಾಗೆ. ಏನೇ ಆದರೂ ತೇಜಸ್ ಅಣ್ಣ ಅಂತ ರೇಗಿಸ್ತಾ ಇರ್ತಿದ್ವಿ. ತೇಜಸ್, ಗೋಬಿ ಮಂಚೂರಿಯನ್ ತಿನ್ನಬೇಕು, ಒಂದು 5,000 ದುಡ್ಡು ಕೊಡಮ್ಮ. ಹೋದ್ ಸರಿದೆ 2,000 ರೂಪಾಯಿ ವಾಪಸ್ ಕೊಟ್ಟಿಲ್ಲ. ಹಾಗಾದ್ರೆ 7,000 ರೂಪಾಯಿ ಕೊಡು. ಯಾಕೆ? 2,000 ವಾಪಸ್ ಕೊಡ್ತೀವಿ, ಇನ್ನು 5,000 ನಮಗೆ. ಅದೆಲ್ಲ ಮಾಡೋಕ್ಕಾಗಲ್ಲ. ಲೋ ಪ್ಲೀಸ್ ಅಲ್ಲ, ನಿನ್ನ ನಂಬ್ಕೊಂಡೆ ಬಂದಿದ್ದೀವಾ? ಬಂದ್ಬಿಡು. ತೇಜಸ್ ಅಣ್ಣ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ತೇಜಸ್ ಅಣ್ಣ ನೀ ನೋಡಬಾರದೆ, ಯಾಕಪ್ಪ ತೇಜಸ್ ಅಣ್ಣ? ತೇಜಸ್, ಇವಾಗ ತಾನೇ ಸಿಗರೇಟ್ ಸೇದ್ಕೊಂಡು ಬಂದಿದ್ದೀವಿ, ಕಾಫಿ ಕುಡಿಬೇಕನ್ನಿಸ್ತಾ ಇದೆ, ಅದಕ್ಕೆ ಚಿಕ್ಕಮಂಗ್ಳೂರು ಹೋಗ್ಬೇಕು. ನಿಮ್ಮ ಕಾರ್ಗಿ ಕೊಟ್ಬಿಡಮ್ಮ. ಹೋದ್ ಸತಿ ಗಾಡಿ ಇಸ್ಕೊಂಡು ಹೋದಾಗ ಅದನ್ನು ಮಾರ್ಬಿಟ್ಟು ಗುಜರಿಯಿಂದ ಅದು ಬೇರೆ ಗಾಡಿ ತಂದು ಕೊಟ್ಟಿದ್ದೀರಾ. ಈ ಸಲ ಕೊಡಲ್ಲ. ಲೋ ಪ್ಲೀಸ್ ಅಲ್ಲ, ನಿನ್ನೆ ನಂಬ್ಕೊಂಡ್ ಬಂದಿದ್ದೀವಾ? ಬಂದ್ಬಿಡು. ತೇಜಸ್ ಅಣ್ಣ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ. ತೇಜಸ್, ರಾತ್ರಿ ಹೊತ್ತು ನಮಗೆ ತುಂಬ ಲೋನ್ಲಿ ಫೀಲ್ ಆಗುತ್ತೆ. ಮಾತಾಡೋಕ್ಕೆ ಯಾರಾದರೂ ಸಿಸ್ಟರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಕಸಿನ್ಸ್ ಯಾರಾದರೂ ನಂಬರ್ ಇದ್ದರೆ ಕೊಡ್ತೀಯಾ? ಹೋದ್ ಸರಿ ನನ್ನ ಗರ್ಲ್ ಫ್ರೆಂಡ್ ನಂಬರ್ನ ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ತೀನಿ ಅಂತ ಇಸ್ಕೊಂಡ್ರಿ, ಆಮೇಲೆ ಬ್ರೇಕಪ್ ಮಾಡಿಸ್ಬಿಟ್ರಿ. ಅದಕ್ಕೆ ಈ ಸಲ ಯಾರ ನಂಬರು ಕೊಡಲ್ಲ. ಲೋ ಪ್ಲೀಸ್ ಅಲ್ಲ, ನಿನ್ನೆ ನಂಬ್ಕೊಂಡ್ ಬಂದಿದ್ದೀವಾ? ಬಂದ್ಬಿಡು. ತೇಜಸ್ ಅಣ್ಣ ನಿನ್ನ ನೆಂಬಿದೆ. ಕಳ್ಸಿದ್ದೀನಿ. ಥ್ಯಾಂಕ್ಸ್. ತೇಜಸ್ ಅಣ್ಣನ ನಾನು ಮಾಡ್ತೀನೋ. ತೇಜಸ್ ಅಣ್ಣ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ತೇಜಸ್ ಅಣ್ಣ ನೀ ನೋಡಬಾರದೆ, ಯಾಕಪ್ಪ ತೇಜಸ್ ಅಣ್ಣ? ನೆಮ್ಮದಿಯಾಗಿ ಸಾಕಾದ್ರೂ ಬಿಡ್ರು. ನೀನು ಬದುಕು ಬರ್ತೀಯ ಅಂತ ನಮ್ಗೆ ನಂಬಿಕೆ ಇತ್ತು. ತೇಜಸ್ ಅಣ್ಣ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ